ಉಗ್ರರ ದಮನಕ್ಕೆ ಭಾರತ ಆಪರೇಷನ್ ಸಿಂಧೂರ ನಡೆಸಿ ಈಗಾಗಲೇ 24 ಗಂಟೆಗೂ ಅಧಿಕ ಸಮಯ ಆಗೋಗಿದೆ. ಪಾಕಿಸ್ತಾನ ಇದುವರೆಗೂ ಏನನ್ನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಪ್ರತೀಕಾರ ತಗೊಳ್ತೀವಿ, ಪ್ರತಿದಾಳಿ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದೆ. ಪ್ರತಿದಾಳಿಗೆ ನಾವು ಸಿದ್ಧ ಅಂತ ಭಾರತ ಯುದ್ಧ ಸನ್ನದ್ಧವಾಗಿದೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ವಾತಾವರಣ. ಆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರ. ಇವತ್ತು ಸರ್ವಪಕ್ಷ ಸಭೆ ಕರೆದಿರುವ ಕೇಂದ್ರ ಸರ್ಕಾರ. ಬೆಳಗ್ಗೆ 11ಕ್ಕೆ ನಡೆಯುವ ಸಭೆಯಲ್ಲಿ ಕಾರ್ಯಾಚರಣೆಯ ಮಾಹಿತಿ ನೀಡಲಿರುವ ಕೇಂದ್ರ. ಆಪರೇಷನ್ ಸಿಂಧೂರ್ ವಿರುದ್ಧ ಪಾಕ್ ಪ್ರತಿದಾಳಿ ಸಾಧ್ಯತೆ. ಹೈ ಅಲರ್ಟ್ನಲ್ಲಿರುವ ಜಮ್ಮು ಕಾಶ್ಮೀರ ಆಡಳಿತ. ಉರಿಯಲ್ಲಿ 50 ಬಸ್ಗಳು ಸಿದ್ಧ. ಎದುರಾಳಿಗಳ ದಾಳಿ ನಡೆದ್ರೆ ಸ್ಥಳೀಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಕ್ಕೆ ಸನ್ನದ್ಧ. ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನಿರಲ್ಲ, ತಕ್ಕ ಪಾಠ ಕಲಿಸ್ತೀವಿ. ಪಾಕ್ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿ ಪ್ರಧಾನಿ ಖಡಕ್ ಸಂದೇಶ. ಜಾಗತಿಕ ರಾಜಕೀಯದಲ್ಲೂ ತಾವೆಷ್ಟು ಗಟ್ಟಿ ಅಂತ ಸಾಬೀತುಪಡಿಸಿದ ಮೋದಿ. ವಿಶ್ವದ ಪ್ರಮುಖ ದೇಶಗಳಿಂದ ಭಾರತಕ್ಕೆ ಬೆಂಬಲ. ಭಾರತ ಪಾಕಿಸ್ತಾನಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಬೇಕು. ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಲು ನಾನು ಸಹಕರಿಸ್ತೀನಿ. ಮಾತುಕತೆಗೆ ಮಧ್ಯವರ್ತಿಯಾಗೋದಾಗಿ ಹೇಳಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಪರೇಷನ್ ಸಿಂಧೂರದ ಬಗ್ಗೆ ಜಗತ್ತಿಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಕರ್ನಲ್ ಸೋಫಿಯಾ. ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಅನ್ನೋ ಹೆಗ್ಗಳಿಕೆ. ಗುಜರಾತ್ ಮೂಲದ ಕರ್ನಲ್ ಸೋಫಿಯಾ ಖುರೇಶಿ ಬೆಳಗಾವಿಯ ಸೊಸೆ. ಪತಿ ತಾಜುದ್ದೀನ್ ಬಾಗವಾಡಿ ಕೂಡ ಸೇನೆಯಲ್ಲಿ ಕರ್ನಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.